2008ರಿಂದ ಇಲ್ಲಿ ತನಕ ಅರವಿಂದ್ ಲಿಂಬಾವಳಿಯವರು 21ವರೆಗೂ ನಾನು ಬರೋವರೆಗೂ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ತುಂಬಾ ಕಸ ಇದ್ದು ಕೊಳಚೆ ಆಗಿ ತುಂಬಾ ಸಮಸ್ಯೆ ಅಲ್ಲಿ. ಯಾಕಂದ್ರೆ ಇಡೀ ನಮ್ಮ ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜರುಗ್ತಾ ಇರೋ ಅಷ್ಟು ಕಾಮಗಾರಿಕೆ ಎಲ್ಲೂ ಇಲ್ಲ. ಮಾದೇಪುರ ಅಂದ್ರೆ ನಂಬರ್ 1 ಅಭಿವೃದ್ಧಿ. ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡೋದು, ಪ್ರತಿಭಟನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಕಾಮಗಾರಿದೆ ಇನ್ನು ಬಿಲ್ ಕ್ಲಿಯರ್ ಆಗಿಲ್ಲ, ಕಾಮಗಾರಿ ಮುಗಿದಿರಂದ್ರೆ ಅಡಿಷನಲ್ ಆಗಿ ನೀವು 4 ವರ್ಷದಿಂದ ನಮ್ಮ ಕಾಯಿಸೋಣನಲ್ಲಿ ಅಂಗನವಾಡಿ ಒಂದು ನೀರು ಪ್ರತಿ ಸಭೆಯಲ್ಲಿ ಹೇಳ್ತಾರೆ. ಪಂಚಾಯತಿ ವರ್ಗ 1ರಲ್ಲಿ ಸುಮಾರು 40 ಲಕ್ಷ ಬಿಲ್ಗಳು ಹರ್ಷಗೌಡ ಅನ್ನೋರಿಗೆ ಬಿಲ್ ಸಂದಾಯ ಆಗಿರುತ್ತೆ. 1.5 ಲಕ್ಷ ತಿಂಗಳಿಗೆ ಅವ್ರಿಗೆ ಹೋಗ್ತಾ ಇದೆ, ಯಾರಿಗ ಹೋಗ್ತಾ ಇದೆ ಗೊತ್ತಿಲ್ಲ. ಅದು ನಿಮ್ಮ ಮನವಿ ನಾನು ಸ್ವೀಕರಿಸಿದ್ದೀವಿ. ನಾವು ಪರ್ಸನಲ್ ಆಗಿ ಅದನ್ನ ತಗೊಂಡು ನಮ್ಮ ಡಿಫಿ ಖಾಸಗಿ ಶಾಲೆ 20 ಲಕ್ಷ ಲಂಚ ಪಡೆದು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಆದರೆ ಅಧ್ಯಕ್ಷರು ಮಿಸ್ಸಸ್ ಮನೇಲಿರ್ತಾರೆ. ಆದರೆ ಅವರು ಗಂಡ ರವಿಕುಮಾರ್ ಆದಂಥವರು ಏಕ ನಿರ್ಣಯಗಳು ತಗೊಂಡು ಆ ಕಸ ವಿಲೇವಾರಿ ಘಟಕನೂ ಇವತ್ತು ಅವ್ಯವಸ್ಥೆ ಆಗ್ತಾ ಇದೆ. ಈ ಲಿಂಗರಾಜರ್ಸು ನಮ್ಮ ಊರಿಗೆ ಬಂದ ಮೇಲೆ ತುಂಬ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ. 40ರಿಂದ 50 ಲಕ್ಷ ಬಿಲ್ಲುಗಳನ್ನು ಮಂಜೂರಿ ಆಗಿರುತ್ತೆ, ಅದರಲ್ಲಿ ಬಿಲ್ಲು ಮಾಡ್ಕೊಂಡಿರ್ತಾರೆ. ಅದನ್ನು MOE ಕೊಟ್ಟಾದ್ಮೇಲೆ ಏನಕ್ಕೆ ವರ್ಗ 1ರಲ್ಲಿ ಬಿಲ್ ಮಾಡಿದ್ರೂ ಗೊತ್ತಿಲ್ಲ. ಎಲ್ಲರೂ ಕಿತ್ತಾಕಿ ಇವತ್ತು ಯಾರ್ಯಾರನ್ನೋ ಹಿಂದೂರನ್ನು ಸೇರಿಸ್ಕೊಂಡು ಇವತ್ತು ಘಟಕಗಳು ನಡೀತಾ ಇದ್ದಾವೆ. ಸದಸ್ಯರುಗಳೆಲ್ಲರೂ ಅದನ್ನ ಪ್ರಶ್ನೆ ಮಾಡಿದಾಗ ಇವ್ರೇನು ಮಾಡ್ತಾರೆ, ಪಂಚಾಯತಿ ಅಧಿಕಾರಿಗಳು ದಿಢೀರ್ ಹೋಗಿ FIR ಮಾಡ್ತಾರೆ. ಈಗ 8 ತಿಂಗಳಾಯ್ತು. ಅದು ಕ್ಯಾರೋ ಪ್ಲಾಂಟ್ಗೆ ಮಿಷಿನ್ ಕುಂಡ್ರಸಕ್ಕೆ ಇನ್ನು PDO ಅವ್ರಿಗೆ ಒಂದು 20 ಸರಿ ಹೇಳಿದ್ದೀನಿ ಸರ್, ಇನ್ನೂ ಮಾಡಿಲ್ಲ. ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ ಮತ್ತು ಕಸದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿರೋ ಬಗ್ಗೆ ಸಾರ್ವಜನಿಕರು ಗಮನಕ್ಕೆ ತಂದಿದ್ದಾರೆ. ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ದಂತ ಗಾಂಧೀಜಿರವರ ಕನಸುಗಳು ಗ್ರಾಮ ಪಂಚಾಯತ್ಗಳ ಮೂಲಕ ಅವೆಲ್ಲವೂ ಕೂಡ ಸಾಕಾರಗೊಳ್ತಾ ಇದೆ. ಜನಸಾಮಾನ್ಯನ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದು, ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನ ತುರ್ತಾಗಿ ನೀಡುವಂತದ್ದು ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಗ್ರಾಮೀಣ ಭಾಗವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗಳು ಯಶಸ್ವಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳು ಕೆಲವರ ಕಪಿಮುಷ್ಟಿಯಲ್ಲಿ ಸಿಲುಕಿ ಜನಸಾಮಾನ್ಯನ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ, ಕಾಟಾಚಾರಕ್ಕೆ ಸಭೆಗಳನ್ನ ಮಾಡ್ತಾರೆ, ಈ ಒಂದು ಅಧಿಕಾರವನ್ನ ನಿರ್ವಹಿಸ್ತಾರೆ, ಮೇಲಿನ ಅಧಿಕಾರಿಗಳಿಗೆ ಸರಿಯಾದಂತ ಮಾಹಿತಿಯನ್ನು ಕೂಡ ನೀಡೋದಿಲ್ಲ ಅನ್ನುವಂತ 10 ಹಲವು ರೀತಿಯಾದಂತ ಆರೋಪಗಳು. ಜೊತೆಗೆ ಗ್ರಾಮ ಪಂಚಾಯತಿಗಳಲ್ಲಿನ ಕೆಲ ಸದಸ್ಯರು ತಮ್ಮ ಸ್ವ ಹಿತಾಸಕ್ತಿಗಾಗಿ ಸರ್ಕಾರಿ ಭೂಮಿಗಳನ್ನು ಕೂಡ ನುಂಗ್ತಾರೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಓರ್ವ ಶಾಸಕೀಯ ಎದುರೇ ಈ ರೀತಿಯಾದಂತ ಗಂಭೀರ ಆರೋಪಗಳನ್ನ ಮಾಡಿದ್ರು. ಕಾಟಾಚಾರಕ್ಕಾಗಿ 6 ತಿಂಗಳ ನಂತರ ಗ್ರಾಮ ಸಭೆಯನ್ನ ಕರೆದಿದ್ರು ಮತ್ತು 16 ಜನ ಸದಸ್ಯರಿರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ 5 ಜನ ಮಾತ್ರ ಭಾಗವಹಿಸಿದ್ರು. ಉಳಿದಂತವರು ಈ ಒಂದು ಗ್ರಾಮ ಸಭೆಯನ್ನ ಬಹಿಷ್ಕರಿಸಿದ್ರು. ಕಾರಣ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಕಾಟಾಚಾರಕ್ಕೆ ಆಹ್ವಾನವನ್ನ ನೀಡಿದ್ರು ಅಂತೇಳಿ. ಯಾರು ಆ ಶಾಸಕಿ, ಯಾವುದು ಆ ಗ್ರಾಮ ಪಂಚಾಯಿತಿ ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. 2008ರಿಂದ ಇಲ್ಲಿ ತನಕ ಅರವಿಂದ್ ಲಿಂಬಾವಳಿಯವರು 21ವರೆಗೂ ನಾನು ಬರೋವರೆಗೂ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಮಾದೇಪುರನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಮಾದರಿಯಾಗಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಅದಾದ್ಮೇಲೆ ಈಗ ನಾನು ಅವರ ಮಾರ್ಗದರ್ಶನದಲ್ಲಿ ಈಗ ನಾನು ಬಂದ್ಮೇಲೆ ಎಲ್ಲ ಕೆಲಸಗಳು ಮಾದೇಪುರ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಜರುಗ್ತಾ ಇದೆ. ಮತ್ತೆ ನೀವೆಲ್ಲ ನೋಡ್ತಿರ್ಬೋದು, ಇಡೀ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಆಗ್ಲಿ ಒಂದು ಅಚ್ಚುಕಟ್ಟಾಗಿ ಜರುಗ್ತಾ ಇದೆ. ಈಗ ನಾವು CM ಹತ್ರ DCM ಹತ್ರ ಸುಮಾರು ಅನುದಾನಗಳನ್ನು ತಂದು ಇಲ್ಲಿ ನಮ್ಮ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಡೀ ನಮ್ಮ ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜರುಗ್ತಾ ಇರೋ ಅಷ್ಟು ಕಾಮಗಾರಿಕೆ ಎಲ್ಲೂ ಇಲ್ಲ. ಮಾದೇಪುರ ಅಂದ್ರೆ ನಂಬರ್ 1 ಅಭಿವೃದ್ಧಿ. ಯಾಕಂದ್ರೆ ಕೆಲವೊಂದು ಜಾಗಗಳು ಅಲ್ಲಿ ಸ್ವಲ್ಪ ಹಿಂದೆ ಇದೆ. ಬಟ್ ಆದ್ರೂ ಹೇಳ್ತೀನಿ ಎಲ್ಲ ನನ್ನ ಸ್ನೇಹಿತರೆ, ಈ ಕಡೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾಮಗಾರಿಕೆ ನಂಬರ್ 1 ಅಲ್ಲಿ ಜರುಗ್ತಾ ಇದೆ. ಯಾಕಂದ್ರೆ ಎಲ್ಲ ಕಡೆನೂ ಸ್ವಲ್ಪ ಕುಂಠಿತವಾದ್ರು ನಮ್ಮ ಕ್ಷೇತ್ರದಲ್ಲಿ ನಾವು ಅಷ್ಟು DCM ಹತ್ರ ಮತ್ತೆ CM ಹತ್ರ ಅಷ್ಟೊಂದು ಫಂಡ್ಸ್ ತಂದು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ನನ್ನ ಸ್ನೇಹಿತರಿಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮೊನ್ನೆ ತಾನೇ ನಾನು DCM ಹತ್ರ ಶಿವಕುಮಾರ್ ಅಣ್ಣ ಹತ್ರ ನಾನು ಕೇಳಿದ್ದೆ, ಸರ್ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬೇಕು ನಮ್ಮ ಕ್ಷೇತ್ರದಲ್ಲಿ. ಯಾಕಂದ್ರೆ ತಗ್ಗು ಮಟ್ಟದಲ್ಲಿ ಇದೆ ನಮ್ಮ ಕ್ಷೇತ್ರ. ಯಾಕಂದ್ರೆ ಒಂದು ನಮ್ಗೆ ಸ್ಟ್ರಾಂಗ್ ವಾಟರ್ ಡ್ರೈನ್
ಇಡೀ ನಮ್ಮ ಕ್ಷೇತ್ರದಲ್ಲಿ ಬಹಳ ನಮ್ಗೆ ಅದು ಫ್ಲಡ್ಡಿಂಗ್ ಆಗತ್ತೆ. ಅದಕ್ಕೆಲ್ಲ ನಾನು ಸರ್ ಹತ್ರ ಕೇಳಿದ್ದೆ, ನಮ್ಗೆ ಈ ತರ ಬೇಕು ಸರ್ ಅನುದಾನಗಳು ಹೆಚ್ಚಾಗಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ಪಡ್ಕೊಂಡಿದೀವಿ ಸುಮಾರು ಅನುದಾನಗಳು. ಮುಂದೆ ನಾವು ಕೆಲಸ ಮಾಡ್ತೀವಿ. ಯಾಕಂದ್ರೆ ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ಸುಮಾರು ತಂದಿರೋದಂದ್ರೆ ನಮ್ಮ ಕ್ಷೇತ್ರನೇ ಮಾಧವಪುರ. ಎಲ್ಲರೂ ಕೇಳ್ತಾರೆ ನಿಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಹೆಚ್ಚು ಅಂತ. ನಮ್ಮ ಕ್ಷೇತ್ರ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋರು ನಾವು. ಹೀಗಾಗಿ ನಾವು ಹೆಚ್ಚು ಅನುದಾನಗಳು ತಂದು ಮಾಧವಪುರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಎಲ್ಲ ಹೇಳ್ತೀನಿ ಸ್ನೇಹಿತರೆ. ಹಾಗೇನೆ ಈಗ ನಾವು ಯಾವುದೇ ಒಂದು ಕೆಲಸಗಳು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ತಿದೀವಿ. ಹಾಗೆ ಈಗ ಕನ್ಮಂಗ್ಲ ಗ್ರಾಮದಲ್ಲಿ ಅಟಲ್ ಬಟಾನಿಕಲ್ ಗಾರ್ಡನ್ ಅಭಿವೃದ್ಧಿ ಆನ್ ಗೋಯಿಂಗ್ ಇದೆ, ಅಂದ್ರೆ ಕೆಲಸ ಮುಂದುವರಿತಾ ಇದೆ ಅದು. ಮತ್ತೆ ಕನ್ಮಂಗ್ಲ ಗೇಟ್ ನಿಂದ ಸೋಮೇಶ್ವರ ದೇವಸ್ಥಾನವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಕೆ ಅದು ನಡೀತಾ ಇದೆ. ಕಾಟನಲ್ಲೂರು ಗೇಟ್ ನಿಂದ ಶ್ರೀಗಳ್ಳಿವರೆಗೆ ಏರ್ಪೋರ್ಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಕೆ ಅದು ಹೋಗ್ತಾ ಇದೆ. ಹಾಗೆ ಕನ್ಮಂಗ್ಲ ಕೆರೆಯಿಂದ CSR ಅನುದಾನದಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ. ಹೌದು, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವಂತ ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದುವೇ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಬೆಂಗಳೂರಿನಲ್ಲಿ ಸಂಗ್ರಹವಾಗುವಂತ ತೆರಿಗೆಯಲ್ಲಿ 52% ತೆರಿಗೆ ಮಹದೇವಪುರದಿಂದಲೇ ಸಂಗ್ರಹವಾಗುತ್ತೆ. ಅಷ್ಟರ ಮಟ್ಟಕ್ಕೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತೆರಿಗೆ ಸಂಗ್ರಹವಾಗುತ್ತೆ. ಇದೊಂದು IT-BT ಹಬ್ ಎನಿಸಿಕೊಂಡಿದೆ. ಅತಿ ವೇಗವಾಗಿ ಬೆಳೀತಾ ಇರುವಂತಹ ಕ್ಷೇತ್ರವು ಇದಾಗಿದೆ. ಈ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಕನ್ನಮಂಗಲ ಗ್ರಾಮ ಪಂಚಾಯಿತಿ, ಇಲ್ಲಿ ಕೆಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೆ ಅಧ್ಯಕ್ಷರಾದಂತಹ ಪವಿತ್ರ ರವಿಕುಮಾರ್. ಇಲ್ಲಿ ಹೆಸರಿಗೆ ಮಾತ್ರ ಪವಿತ್ರ ರವರು ಅಧ್ಯಕ್ಷರು, ಎಲ್ಲವೂ ಕೂಡ ರವಿಕುಮಾರ್ ರವರೇ ನಡೆಸ್ತಾರೆ. ಹಾಗೂ ಒಂದಷ್ಟು ಸದಸ್ಯರುಗಳು ಇವರನ್ನ ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಕಾಟಾಚಾರಕ್ಕೆ ಗ್ರಾಮ ಸಭೆಗಳನ್ನ ಮಾಡ್ತಾರೆ. ಈ ಒಂದು 2025 ಮತ್ತು 26ನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಕೇವಲ ಕೆಲ ಇಲಾಖೆಗಳ ಅಧಿಕಾರಿಗಳಷ್ಟೇ ಭಾಗವಹಿಸಿದ್ರು. ಇದರಲ್ಲಿ ಬಹುತೇಕ ಎಲ್ಲ ಸದಸ್ಯರು ಕೂಡ ಗೈರಾಗಿದ್ರು. ಈ ಒಂದು ಗ್ರಾಮ ಪಂಚಾಯಿತಿಯ ವಿರುದ್ಧ ಮತ್ತು ಅಧ್ಯಕ್ಷರು ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ್ದಂತಹ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಾಗೆಯೇ ಶಾಸಕರಿಗೆ ದೂರು ನೀಡಿದರು. ಈ ಶಾಸಕರು ಯಾರು ಅಂದ್ರೆ ಮಂಜುಳಾ ಅರವಿಂದ ಲಿಂಬಾವಳಿರವರು. ಇವರಿಗೆ ದೂರನ್ನ ನೀಡಿದ್ರು. ಇಲ್ಲಿ ಆಗ್ತಾ ಇರುವಂತ ಭ್ರಷ್ಟಾಚಾರ, ಲೋಪಗಳು, ಜನಸಾಮಾನ್ಯರಿಗೆ ಸ್ಪಂದಿಸಿದಂತ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಇದೆಲ್ಲವನ್ನು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಜನರು ಶಾಸಕಿಯಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿರವರ ಸಮಕ್ಷಮದಲ್ಲೇ ವ್ಯಕ್ತಪಡಿಸಿದ್ರು. ಅದೆಲ್ಲವನ್ನು ಕೂಡ ಮತ್ತಷ್ಟು ವಿವರವಾಗಿ ನೋಡೋಣ ಬನ್ನಿ. ಯಾವುದೊಂದು ನಮ್ಗೆ ಇಲ್ಲಿ ಕುಂದುಕೊರತೆಗಳು ತುಂಬಾ ಕೊರತೆ ಇದೆ. ಯಾವುದೇ ಒಂದು ಕಾರ್ಯ ಮಾಡ್ಬೇಕಂದ್ರೂ ನಮ್ಮ ಗಮನಕ್ಕೆ ತರ್ದಿರ ಎಲ್ಲ ಏಕೈಕಿ ಮಾಡಿ ಮುಂದುವರಿತಾ ಇರ್ತಾರೆ. ಆದ್ರೆ ತುಂಬಾ ವಿಷಯಗಳು ಮಾತಾಡೋಂಥದ್ದಿದೆ, ತುಂಬಾ ಚರ್ಚೆಗಳು ಇದೆ. ನಮ್ಮ ಕಾಯಿಸುಣ್ಣನಹಳ್ಳಿ ಗ್ರಾಮದಲ್ಲಿ ಕಸದ ಘಟ್ಟದಲ್ಲಿ ತುಂಬಾ ಕಸ ಇದ್ದು ಕೊಳಚೆ ಆಗಿ ತುಂಬಾ ಸಮಸ್ಯೆ, ಅಲ್ಲಿ ರೈತರಿಂದ ತುಂಬಾ ಜಾಸ್ತಿ ಸಮಸ್ಯೆ ಇದೆ. ಅವರು ತುಂಬಾ ಬಂದು ನಾವು ಮನವಿ ಮಾಡಿದ್ದಾರೆ. ನಾವು PDO ಸಾರ್ಗೂ ಹೇಳಿದಿರಿ. ಪಂಚಾಯತಿನ ಮೀಟಿಂಗ್ ನಡೆಯುವಾಗ ಯಾವುದೇ ಒಂದು, ಇವಾಗ ವಾಟ್ಸಪ್ನಲ್ಲಿ ನಮ್ಗೊಂದು ಕರೆ ಇಲ್ಲ. ಇವತ್ತು ಗ್ರಾಮ ಸಭೆ ನಿನ್ನೆ ಡೇಟಲ್ಲಿ 11ನೇ ತಾರೀಕು 5 ಗಂಟೆಗೆ ಬಂದು ಲೆಟರ್ ಕೊಟ್ಟಿದ್ದಾರೆ. ಈ ತರ ಯಾವುದೇ ಒಂದು ನಮ್ಮ ಪರಿಗಣನೆ ಕೊಡ್ತೀರಾ ಏಕಾಏಕಿ ಮಾಡ್ತಾ ಇರ್ತಾರೆ. ಕಾಯಿಸಣ್ಣನಹಳ್ಳಿ ರಸ್ತೆಗಳಿಲ್ಲ, ಕ್ಲೀನ್ ಏನಿಲ್ಲ, ನೀರು 4 ತಿಂಗಳಿಂದ ನೀರಿಲ್ಲ. ಏನಾದ್ರು ಕೇಳಿದ್ರೆ ಸರ್ ಒಂದು ನಿಮಿಷ, ಏನಾದ್ರು ಕೇಳಿದ್ರೆ ಜಲಜೀವನ್ ಮೇಲೆ ಹಾಕ್ತಾರೆ. ಹೌದು, ನೀರು ಕೊಡ್ರಿ, ನಮ್ಗೆ ನೀರಿಲ್ಲ. ನಾವು ಕೇಳ್ತಾ ಇರೋದು ಕ್ಲೀನು ನೀರು ಮತ್ತು ನಮ್ಗೆ ಸಂಚಾರಕ್ಕೆ ಕ್ಲೀನ್ ಆಗಿರ್ಬೇಕು ಅಂತ. ಕಾಯಿಸಣ್ಣನಹಳ್ಳಿ ರೋಡಿಂದ, ಮೇನ್ ರೋಡಿಂದ ಊರೊಳಗಡೆ ಬರ್ಬೇಕಾದ್ರೆ ಸಣ್ಣದು ರೋಡೇ ಸಣ್ಣದು. ಅಲ್ಲಿ ಆಕ್ಸಿಡೆಂಟ್ ಮತ್ತೊಂದು ಯಾರು ಗಾಡಿಗಳು ಜಾಸ್ತಿ ಆಗಿದೆ. ಎಲ್ಲಾ ಗಾಡಿಗಳು ಜಾಸ್ತಿ ಆಗಿರೋದ್ರಿಂದ ಓಡಾಡಕ ಇದಿಲ್ಲ. ನಮಗೂ ಅಲ್ಲಿ ಕೇಳ್ಕೊಂತಾನೆ ಇದ್ದೀರಿ ಸರ್. ನೆನ್ನೆ ವಾಟ್ಸಪ್ ಅಲ್ಲಿ ಕೂಡ ಮಾತಾಡೋ ಕೂಡ ಕೇಳಿದ್ರಿ, ಮನವಿ ಬರ್ಕೊಂತಾರೆ. 4 ವರ್ಷದಿಂದ ನಮ್ಮ ಕಾಯಿಸಣ್ಣನಹಳ್ಳಿ ಅಂಗನವಾಡಿ ಒಂದು ನೀರು ಪ್ರತಿ ಸಭೆನಲ್ಲಿ ಹೇಳ್ತಾರೆ, ಅಂಗನವಾಡಿ ಒಂದು ಕಟ್ಕೊಡಕ್ ಆಗಿಲ್ಲ. ಮಕ್ಕಳು ರೋಡ್ಗೆ ಬರ್ತಾರೆ 4 ವರ್ಷದಿಂದ. ಮಕ್ಕಳು ಚಿಕ್ಕ ಮಕ್ಕಳು ರೋಡ್ಗೆ ಬಂದ್ರೆ ಅಲ್ಲಿ ಆಲ್ಡರಿ ಒಂದಿದೆ, ಪಾರ್ಕ್ ಇಲ್ಲ, ನ್ಯಾಯ ವ್ಯವಸ್ಥೆ ಇಲ್ಲ, ಅಭಿವೃದ್ಧಿ ಇಲ್ಲ, ಒಂದು ಗ್ರಂಥಾಲಯ ಇಲ್ಲ, ಮತ್ತೊಂದು ಏನು ಇಲ್ಲ. ಈ ತರ ನಾವ್ಯಾರನ್ನ ಕೇಳೋಣ ಸ್ವಾಮಿ? ನಮಗೂ ಕಷ್ಟ ಇದೆ. ನಾವು ಎಷ್ಟೇ ಮನವಿ ಕೊಟ್ರು ಕೇಳಿದ್ರು ನಮ್ಗೆ ನ್ಯಾಯವಾಗಿ ದೊರಸ್ಕೊಡ್ತಾ ಇಲ್ಲ. ಅದಕ್ಕೆ ಪ್ರೋತ್ಸಾಹ ಮಾಡಕ್ಕೆ 6 ತಿಂಗಳು ಅಂತ ಸಭೆಯಲ್ಲಿ ಮಂಡನೆ ಆಗಿರುತ್ತೆ, ಚರ್ಚೆ ಆಗಿರುತ್ತೆ, ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ. 6 ತಿಂಗಳು ಆದ್ಮೇಲೇನು ಇದುವರೆಗೂ ಸಭೆಯಲ್ಲಿ ಯಾವುದೇ ಮಂಡನೆ ಮಾಡ್ದಿರಾ 1.5 ಲಕ್ಷ ತಿಂಗಳಿಗೆ ಅಮೌಂಟು, ಪಂಚಾಯಿತಿ ಅಮೌಂಟು ತಿಂಗಳಿಗೆ 1.5 ಲಕ್ಷ
ಇವತ್ತು ಸ್ವಸಹಾಯ ಸಂಘಕ್ಕೆ ಹೋಗ್ತಾ ಇದೆ. ಸ್ವಸಹಾಯಕ ಸಂಘದವ್ರು ಯಾರಿದ್ದಾರೆ ಅವ್ರು ಇವತ್ತು ಯಾರೂ ಸ್ವಚ್ಛ ನಿರ್ಮೂಲನೆ ಇದರಲ್ಲಿ ಯಾರೂ ಇಲ್ಲ. ಈಗ ಯಾರೋ ಹಿಂದಿಯವರು ಮತ್ತೆ ಯಾರೋ ಬಾಂಗ್ಲಾದೇಶಿ ನಿವಾಸಿಗಳು ಯಾರೋ ಅದನ್ನ ಸ್ವಚ್ಛ ಘಟಕದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ವಸಹಾಯಕ ಸಂಘದವರು, ನಮ್ಮ ಸ್ಥಳೀಯ ಸ್ವಸಹಾಯಕ ಸಂಘದವರು ಅದನ್ನ ನಿರ್ವಹಣೆ ಮಾಡಿ ಆರ್ಥಿಕವಾಗಿ ಸಬಲರಾಗ್ಲಿ ಅಂತ ನಾವು ಸ್ವಸಹಾಯಕ ಸಂಘಕ್ಕೆ ಅದನ್ನ ಇದು ಕೊಟ್ಟಿದ್ದು, MOE ಕೊಟ್ಟಿದ್ದು. MOE ಆದ್ಮೇಲೆ 6 ತಿಂಗಳ ಕಾಲ ಅಷ್ಟೇ ನಾವು ಅದನ್ನ ಅವರಿಗೆ ಪ್ರೋತ್ಸಾಹ ಧನ ಅಂತ ತಿಂಗಳಿಗೆ 1.5 ಲಕ್ಷ ಕೊಡಕ್ಕೆ ನಾವು ಪಂಚಾಯತಿ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಮಾಡಿದ್ರು. ಆದ್ರೆ ಟಿಲ್ ಡೇಟ್ ಇವತ್ತಿ ತನಕ ಎಲ್ಲಾ ದಾಖಲೆಗಳಿದೆ. 1.5 ಲಕ್ಷ ತಿಂಗಳಿಗೆ ಅವ್ರು ಹೋಗ್ತಾ ಇದೆ, ಯಾರಿಗ ಹೋಗ್ತಾ ಇದೆ ಗೊತ್ತಿಲ್ಲ. ಅದು ಶಾಸಕರ ಎರಡನೇದಾಗಿ ಈ ಕೆರೆ ವಿಚಾರವಾಗಿ MOE ಬಂದು 2023ರಿಂದ 25 ತನಕ ಕೆರೆ ಅಭಿವೃದ್ಧಿಗೆ MOEಗೆ ಏಟ್ರಿಯಾ ಮತ್ತು G4W ಅನ್ನೋ ಕಂಪನಿಗಳಿಗೆ MOE ಕೊಟ್ಟಿರ್ತಾರೆ. ಆದರೆ MOE ಕೊಟ್ಟ ಆದ್ಮೇಲೆನೂ ಕೂಡ ಪಂಚಾಯತಿ ವರ್ಗ 1ರಲ್ಲಿ ಸುಮಾರು 40 ಲಕ್ಷ ಬಿಲ್ಗಳು ಹರ್ಷಗೌಡ ಅನ್ನೋರಿಗೆ ಬಿಲ್ ಸಂದಾಯ ಆಗಿರುತ್ತೆ. MOE ಕೊಟ್ಟಾದ ಮೇಲೆ ಕೆರೆಗೆ MOE ಅಭಿವೃದ್ಧಿ ಮಾಡ್ತೀರಿ ಅಂತ ಕೆರೆಗೆ ಅಭಿವೃದ್ಧಿ ಮಾಡ್ತೀರಿ ಅಂತ MOE ತಗೊಂಡಿರ್ತಾರೆ, ಏಟ್ರಿಯಾ ಮತ್ತು 4GW ಅಂತ. ಆದ್ರೆ ಪಂಚಾಯತಿ ಬಿಲ್ಗಳಲ್ಲಿ ಸುಮಾರು 40 ಲಕ್ಷ ಬಿಲ್ಗಳಾಗಿದೆ. ಆ ಬಿಲ್ಗಳನ್ನ ಯಾರು ಮಾಡಿದಾರೋ ಗೊತ್ತಿಲ್ಲ, ಅದನ್ನ ವರ್ಗ 1ಕ್ಕೆ ಹೆಂಗ್ ಸೇರಿಸಿದ್ರೋ ಗೊತ್ತಿಲ್ಲ. ಮೂರನೇದಾಗಿ 2024-25 ಸಾಲಿನ ಕ್ರಿಯಾ ಯೋಜನೆ 29ನೇ ತಾರೀಕೆ ಮುಗ್ದೋಗಿರುತ್ತೆ. ಮೇಡಮ್ ನವರ ಇದೊಂದೇ ಒಂದು ಮನವಿ, 29/10/2024 ಈ ಕ್ರಿಯಾ ಯೋಜನೆ 2024-25 ಕ್ರಿಯಾ ಯೋಜನೆ ಮುಗ್ದೋಗಿರುತ್ತೆ. ಆದರೆ ಪಂಚಾಯಿತಿ ನಡವಳಿಕೆ ಪುಸ್ತಕದಲ್ಲಿ 12ನೇ ತಿಂಗಳು ಸುಮಾರು 2,30,00,000 ಕಾಮಗಾರಿ ಬರೆದಿರ್ತಾರೆ. ಯಾರು ಬರೆದ್ರೂ ಗೊತ್ತಿಲ್ಲ. ನಡವಳಿಕೆ ಬುಕ್ಕಲ್ಲಿ ಹೆಂಗ್ ಸೇರ್ತು ಗೊತ್ತಿಲ್ಲ. ಸಾಮಾನ್ಯ ಸಭೆ ಕರೆಯಲ್ಲ, ಸಾಮಾನ್ಯ ಸಭೆಯಲ್ಲಿ ಯಾವ್ದು ಚರ್ಚೆ ಆಗಲ್ಲ. ಸುಮಾರು ಸಾಮಾನ್ಯ ಸಭೆಗಳಲ್ಲಿ 7 ಜನ 8 ಜನ ಇದ್ರೆ, ಈಗ 16 ಜನ ಸದಸ್ಯರು ಇರೋದಿಲ್ಲ. 8 ಜನ ಸದಸ್ಯರುಗಳು ಇದ್ರೆ ಸಾಕು ಮೆಜಾರಿಟಿ ಅಂತ ಸಾಮಾನ್ಯ ಸಭೆಗಳು ಪಾಸ್ ಮಾಡ್ತಾರೆ. ವಿಸಿಟ್ ಮಾಡಿ ಮಾಡ್ತಾರೆ. ನಿಮ್ಮ ಮನವಿ ನಾನು ಸ್ವೀಕರಿಸಿದ್ದೀವಿ. ನಾವು ಪರ್ಸನಲ್ ಆಗಿ ಅದನ್ನ ತಗೊಂಡು ನಮ್ಮ ಯಾವ ರೀತಿ ಅದನ್ನ ಸಾಲ್ವ್ ಮಾಡೋದು ನಾವು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ನೋಡ್ರಿ, ಮತ್ತೆ ಸೋಮಶೇಖರ್ ಅವರೇ, ನೀವು ಹೇಳಿದಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ತಾವು ತಿಳ್ಕೋಬೇಕು, ಸ್ವಲ್ಪ ಈಗ ಕಟ್ಟಿದ್ವಿ ಈ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಆಗ್ತದೆ ಅಂತೇಳಿ. ಈ ದೇಶದಲ್ಲಿ ತುಳಿತಕ್ಕೊಳಗಾದರೆ ಯಾರಪ್ಪ ಅಂದ್ರೆ ಫಸ್ಟ್ ದಲಿತರು, ಆಮೇಲೆ ಹೆಣ್ಮಕ್ಳು. ಆದ್ರೆ ಹೆಣ್ಮಕ್ಳು ಶಾಸಕರಾಗಿರೋದು ಬಹಳ ಅಪರೂಪ. ಆದ್ರೆ ನಿಮ್ಗೆ ಆ ಭಾಗ್ಯ ಸಿಕ್ಕಿದೆ. ಆದ್ರೆ ಇವತ್ತು ಈ ಊರಲ್ಲಿ ಹೆಣ್ಮಕ್ಳು ಬಹಳ ಕಷ್ಟಪಟ್ಟು ಒಂದು ಪಂಚಾಯತಿ, ಏನ್ ಪಂಚಾಯತಿ ಇದೆಯೋ ಅದು ಶ್ರೀಶಕ್ತಿ ಭವನ ಅಂತ ಹೋರಾಟ ಮಾಡಿ ಪಡೆದಂತ ಆ ಶ್ರೀಶಕ್ತಿ ಭವನ ಇವತ್ತು ಪಂಚಾಯತಿ ಆಗಿದೆ. ಅವ್ರಿಗೆ ಒಂದು ಸೇರೋದಕ್ಕೆ ಹೆಣ್ಮಕ್ಳು ಜಾಗ ಇಲ್ಲ. ಎಲ್ಲರೂ ಕಿತ್ತಾಕ್ಬಿಟ್ಟು ಯಾರೋ NGOಗಳು ನಡೆಸ್ತಾ ಇದ್ದಾರೆ. ಆದ್ರೆ ಹೆಣ್ಮಕ್ಳು ಆರ್ಥಿಕವಾಗಿ ಬೆಳೀಲಿ ಅಂತೇಳಿ ನಾವು ಖುಷಿ ಪಟ್ಟು ಊರಲ್ಲಿ ಏನೋ ಹೆಣ್ಮಕ್ಳು ಮುಂದೆ ಬರ್ತಾರಪ್ಪ, ಏನೋ ಮಾಡ್ತಾವ್ರೆ ಅಂತ. ಆದ್ರೆ ಇವತ್ತು ಎಲ್ಲರೂ ಮನೆಗಳಲ್ಲಿದ್ದಾರೆ. ಎಲ್ಲರೂ ಕಿತ್ತಾಕಿ ಇವತ್ತು ಯಾರ್ಯಾರನ್ನೋ ಹಿಂದೂರನ್ನು ಸೇರಿಸ್ಕೊಂಡು ಇವತ್ತು ಘಟಕಗಳು ನಡೀತಾ ಇದ್ದಾವೆ. ಇಂಥ ಕಣ್ಮನೆ ಸಾರಿ ಮೇಡಮ್, ನೀವು ಬರ್ತ್ಡೇ ದಿವಸ ನಾವು ನೋವುಗಳು ಹೇಳ್ಕೊಳ್ಳೇಬೇಕಾಗ್ತದೆ. ನೀವು ಬರ್ತ್ಡೇ ದಿವಸ ಇವತ್ತು ಬಂದಿದ್ದೀರಿ, ಆದ್ರೆ ಹೇಳಲೇಬೇಕಾಗ್ತದೆ. ಆದ್ರೆ ಅಂತ ಕೆಲಸಗಳು ನಡೀತಾ ಇದಾವೆ. ಈಗ ಶ್ರೀಶಕ್ತಿ ಘಟಕ ಒಂದು ಸೇರೋದಕ್ಕೆ ಅವ್ರಿಗೆ ಒಂದು ಇದಿಲ್ಲ. ಅದ್ರ ಮೇಲೇನೆ ಈಗ ಉದ್ಘಾಟನೆ ಮಾಡೋರು ಪಂಚಾಯತಿ ಅಂತ ಅವ್ರಿಗೆ ಶ್ರೀಶಕ್ತಿ ಭವನ ಅಂತ ಕಟ್ಟಿರೋದು. ಅಲ್ಲಿ ಶ್ರೀಶಕ್ತಿ ಭವನ ಮಾಳಿಗೆಗಳು ಕಟ್ಟಿದ್ದ ಅವ್ರ ಹೆಸರಲ್ಲಿ, ಜಿಲ್ಲಾ ಪಂಚಾಯತಿ ಇದರಿಂದ ಅಲ್ಲಿ ಕಟ್ಟಿರೋದ್ರನ್ನ ಜಿಲ್ಲಾ ಪಂಚಾಯತಿ ಇರೋದು ಏನೋ ಇಷ್ಟು ವರ್ಷ 40 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರಿ ತೋಪು ಅನ್ನೋದು ಒಂದು ಬಿಟ್ರೆ ಅಡ್ಡ ನಮಗೆ ಇನ್ಯಾವುದೂ ಇಲ್ಲ. ಇವತ್ತು ಎಲ್ಲ ಅಭಿವೃದ್ಧಿ, ರಸ್ತೆ ಮತ್ತೆ ಸ್ಕೂಲು ಎಲ್ಲ ಅಭಿವೃದ್ಧಿ ಆಗಿದೆ. ಆ ತೋಪು ಅನ್ನೋದು ತೆಗೆದ್ರೆ ಅದು ಇವರಿಗೆ ಆಸ್ಪತ್ರೆ ಕೊಡಕ್ ಬರ್ತದೆ ಅಂತ ನಮಗೂ ಗಮನಕ್ಕಿದೆ. ಆದ್ರೆ ಅಲ್ಲಿ ಈಗ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು ಅಂತ ಒಂದು ಕೆಲವು ಖಂಡಿತ ತಗೊಳ್ತೀನಿ. ಸರ್ಕಾರಿ ಭೂಮಿ ಅಂತ ಮಾಡಿಸ್ಕೊಟ್ರೆ ನಿಮ್ಮ ಪೀರಿಯಡ್ ಅಲ್ಲಿ 200 ಕುಟುಂಬ ಇದಾವೆ ಮೇಡಮ್, 200 ಕುಟುಂಬ ಇದಾವೆ.
40 ವರ್ಷದಿಂದ ಇದ್ದೀವಿ. ನೀವು ಅದನ್ನ ನಮಗೆ ನಾನೇ ಬಂದಿದ್ದೀನಿ, ಅದು ಖಂಡಿತ ನನಗೆ ಇದೆ. ಮೇಡಮ್ ನಾವೇನಿಲ್ಲ ನಿಮ್ಮ ಸಪೋರ್ಟ್ ತಗೊಂಡು ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡೋದು, ಪ್ರತಿಭಟನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೇ ನಮ್ಮನ್ನ ಸಾಲುಗಳ ಕೆಲಸಗಳು ಮಾಡ್ತಾರೆ ಈ ಕೊಡಾರಿ ರಾಜಕಾರಣ. ದಯಮಾಡಿ ಒಂದು ಸ್ವಲ್ಪ ಹೇಳ್ಬೇಕು ಅವರು ನಮ್ಮನ್ನ ಬೇರೆ ರೀತಿ ನಾವು ಏನಾದರೂ ಜನ ವಿರೋಧಿ ಏನಾದ್ರು ಮಾಡಿದ್ರೆ ಹೇಳಿ ಅವರು ನಮ್ಮ ತಿಳುವಳಿಕೆ ಹೇಳಿ, ನೋಡಪ್ಪ ನೀನು ಮಾಡೋ ಸರಿಲ್ಲ ಅದು ಬಿಟ್ಬಿಟ್ಟು ನಮ್ಮನ್ನ ಸೈಡ್ ಲೈನ್ ಮಾಡುವಂತ ಇದು ಏನು ಸೈಡ್ ಲೈನ್ ಎಲ್ಲೂ ಮಾಡಲ್ಲ, ಸೈಡ್ ಲೈನ್ ಮಾಡುವಂತ ಕೆಲಸಗಳು ಮಾಡ್ತಾರೆ. ನೋಡಿ ಮುಂದೆ ನೋಡಿ ಮೇಡಮ್. ಹೌದು, ಈ ಒಂದು ಕನ್ಮಂಗ್ಲ ಗ್ರಾಮ ಪಂಚಾಯಿತಿ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಒಂದು ಕಡೆ ಮಕ್ಕಳಿಗೆ ಒದಗಿಸುವಂತಹ ಆ ಒಂದು ಪೀಠೋಪಕರಣಗಳೆಲ್ಲವೂ ಕೂಡ ಮುರಿದು ಬಿದ್ದಿರುವಂತದ್ದು, ವಿಷಯುಕ್ತ ನೀರನ್ನ ಹರಿಸ್ತಾ ಇರುವಂತದ್ದು, ಎಲ್ಲೆಡೆಯೂ ಕೂಡ ಪ್ಲಾಸ್ಟಿಕ್ ಬಿದ್ದಿರುವಂತದ್ದು, ಹಾಗೆ ಯಾವುದೇ ರೀತಿಯಾದಂತಹ ರಸ್ತೆಗಳ ಅಭಿವೃದ್ಧಿ ಆಗಲಿ, ಕುಡಿಯುವ ನೀರಾಗಲಿ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ಸ್ಪಂದಿಸ್ತಿಲ್ಲ ಎನ್ನುವಂತ ಆರೋಪಗಳನ್ನ ಮಾಡಿದ್ದು ಹೀಗೆ ಎಂಕರೇಜ್ಮೆಂಟ್ ಆಗಿತ್ತು. ಆ ವಿಚಾರವಾಗಿ ಮೊದಲನೇದಾಗಿ ಮನವಿ ಕೊಟ್ಟರೆ ಅದನ್ನು ನೀವು ಯಾವುದೇ ಇದುವರೆಗೂ ಉತ್ತರ ಇಲ್ಲ ಸರ್. ಅದನ್ನು ಕೋರ್ಟಲ್ಲಿ ಆರ್ಡರ್ ಆಗಿದೆ, ಅವ್ರು RTI ಹಾಕಿದ್ದಾರೆ, ಆರ್ಡರ್ ಕಾಪಿನೇ ಕೊಡಲಿಲ್ಲ ನೀವು. ಎರಡನೇದಾಗಿ ಈ ಯಾವುದು 2023/10/2023 ಕಸ ವಿಲೇವಾರಿಗೆ ಸ್ವಸಹಾಯಕ ಸಂಘಗಳು ಇಲ್ಲಿ ಸ್ಥಳೀಯವಾಗಿ ಸ್ವಸಹಾಯಕ ಸಂಘಗಳಿಗೆ ಬಲಿಷ್ಠರಾಗಿ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸ್ಕೊಳ್ಳೋಕ್ಕೆ ಸರ್ಕಾರಗಳು ಸ್ವಸಹಾಯಕ ಸಂಘಗಳಿಗೆ ಇದು ಕೊಟ್ಟು ಏನೋ ಒಂದು MOU ಹಾಕ್ಕೊಡ್ತು ಕಸ ವಿಲೇವಾರಿಗೆ. 23/10/2023 ಅದನ್ನು MOU ಕೊಟ್ಟರು. 6 ತಿಂಗಳ ಕಾಲ ಅದನ್ನು ಬಲಪಡಿಸೋಕ್ಕೆ 1,50,000 ಅಷ್ಟು ನಾವು ಸಾಮಾನ್ಯ ಸಭೆಗಳಲ್ಲಿ ಅದು ಇನ್ಸೆಂಟಿವ್ ಕೊಟ್ರೆ, ಅದಾದ ಮೇಲೇನು ಸ್ವಸಹಾಯಕ ಸಂಘಗಳವರು ಪಾಪ ಇವತ್ತು ಅದರಲ್ಲಿ ಯಾರೂ ಇಲ್ಲ. ಇವತ್ತು ಕಾಮಗಾರಿದೆ, ಇನ್ನೂ ಬಿಲ್ ಕ್ಲಿಯರ್ ಆಗಿಲ್ಲ, ಕಾಮಗಾರಿ ಮುಗಿದಿರಂದ ಅಡಿಷನಲ್ ಆಗಿ ನೀವು 2 ಕೋಟಿ 30 ಲಕ್ಷ ಅಪ್ರೂವಲ್ ನೀವು ಪಂಚಾಯತ್ ಬರೀತೀರಾ? ಸರ್ ಇವತ್ತು ನಮಗೆ ಸರ್ ಅಲ್ಲ ಸಿಂಪಲ್ ಆಗಿ ನಾನು ಹೇಳ್ತೀನಿ, ನಮಗೊಂದು 2 ಅವಕಾಶ ಕೊಡಿ. ನಾನು ಕೇಳ್ತಾ ಇರೋದು ಇಷ್ಟೇ, ನಮ್ಗೆ ಇವತ್ತಿನವರೆಗೂ ಅದರಲ್ಲಿ ಏನು ಬರ್ದಿರ ಅನ್ನೋದು ನಾವು ಸದಸ್ಯರಾಗಿ ನಾವು ಈಗ 16 ಮೆಂಬರಲ್ಲಿ 11 ಜನ ಮೆಂಬರ್ಗಳು ಸದಸ್ಯರಾಗಿರೋದು ವೇಸ್ಟ್ ಅಲ್ಲಿ. ಏನಿದ್ರು ಇಲ್ಲ ಸರ್, ಏನಿದ್ರು ನಮ್ಮ ಗಮನಕ್ಕೆ ಏನು ಬರಲ್ಲ. ಈಗ ಅದು ನಮ್ಮ ಗಮನಕ್ಕೆ ತಂದು ಮಾಡಿದೆ ಅಂತ ತುಟ್ಟಾಗಿ ಬೇಕಿದೆ ಅಂತ 16 ಜನ ಗಮನಕ್ಕೆ ತಂದು ಮಾಡಿದ್ರೆ ನಾವು ಸಂತೋಷ ಪಡ್ತೀವಿ. ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಯಾರ್ದೇನು ಅಭ್ಯಂತರ ಇಲ್ಲ. PDO ಸರ್ ಅದನ್ನಾಗಿ ಅದ್ರಿಗೂ ಇದ್ರಿಗೂ ಸಂಬಂಧ ಇಲ್ಲ. ಕೋರ್ಟಲ್ಲಿ ಇರೋಂಥದ್ದೇನು ಜಯರಾಮಪ್ಪ ಅವ್ರ ಹೆಸರು ಮೇಲೆ ಇರೋಂಥ ದಾಖಲೆಗಳನ್ನ ಅದ್ರ ಬಗ್ಗೆ ಕೋರ್ಟಲ್ಲಿ ಅವ್ರನ್ನ ಭಾಷೆ ಆಗಿರೋದು, ಅದ್ರ ಮೇಲೆ ಅದನ್ನ ರಸ್ತೆ ಮಾಡಿರೋದು. ಇನ್ನೊಬ್ಬರದಾಗ ನಾವು ಮಾಡೋಕೆ ಅವ್ರು ಸುಮ್ಮನೆ ಅಲ್ಲ, ಅಂಡರ್ಸ್ಟ್ಯಾಂಡ್ ಹೋಗೋದು ಅದು ಸೆಕೆಂಡ್ರಿ ಸರ್. ಅದು ಆಮೇಲೆ ಕನೆಕ್ಟಿವಿಟಿ ಆಮೇಲೆ ಅದು ಅಂಡರ್ಸ್ಟ್ಯಾಂಡ್ ಮಾಡೋದು ಸೆಕೆಂಡ್ರಿ. ಇತ್ತಿರೋಂಥದ್ದು ಮಾಡೋಂಥ ಉಪಾಧ್ಯಕ್ಷರು ಮನವಿ ಕೊಟ್ಟರು ಅದಕ್ಕೆ ಬೆಲೆನೇ ಇಲ್ಲ ಅಂದ್ರೆ ಅದು ಕ್ಯಾರೋ ಪ್ಲಾಂಟ್ಗೆ ಮಿಷಿನ್ ಕುಂಟಿಸಕ್ಕೆ ಇನ್ನ PDO ಅವ್ರಿಗೆ ಒಂದು 20 ಸರಿ ಹೇಳಿದೀನಿ ಸರ್, ಇನ್ನೂ ಮಾಡಿಲ್ಲ. ಹೆಂಗೆ ಸರ್? ಸರ್ ಆಕ್ಷನ್ ಪ್ಲಾನ್ ಅಂದ್ರೆ ಈಗ ತುರ್ತು ಆಕ್ಷನ್ ಪ್ಲಾನ್ ಆಯ್ತು, ಆಕ್ಷನ್ ಪ್ಲಾನ್ ಆಯ್ತು, ಅವ್ರು ಬಂದ್ಮೇಲೆ 2 ಆಯ್ತು. ಇವೆಲ್ಲ ಸರ್ ಅಲ್ಲಿ ಕಟ್ಟಿ ಇವಾಗ ನೀವು ಕಟ್ಟಬೇಕನ್ನೋದು ಮಾಡ್ತೀರ. ಕಟ್ಟಿರೋಂಥ ಬಿಲ್ಡಿಂಗ್ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ನಾವು ನೀರಿಲ್ಲ ಸರ್ ಊರಿಗೆ ಸರ್. ಕನ್ಮಂಗ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿ ಪವಿತ್ರರವರ ಪತಿಯಾಗಿರುವಂತಹ ರವಿಕುಮಾರ್ದ ಕಾರುಬಾರು ಈಗಾಗಲೇ ರವಿಕುಮಾರ್ ವಿರುದ್ಧ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಇಲ್ಲಿರುವಂತಹ ಖಾಸಗಿ ಶಾಲೆ ಎಡಿಫೈ ಶಾಲೆ ಯಾವುದೇ ನಕ್ಷೆಯನ್ನ ಮಂಜೂರಾತಿ ಪಡ್ಕೊಂಡಿಲ್ಲ, ಯಾವುದೇ ಸ್ಥಳೀಯ ಸಂಸ್ಥೆಯಿಂದ ಅನುಮತಿಯನ್ನ ಪಡ್ಕೊಂಡಿಲ್ಲ ಮತ್ತು ತೆರಿಗೆಯನ್ನು ಕೂಡ ಪಾವತಿ ಮಾಡಲಿಲ್ಲ ಅಂತೇಳಿ PDO ಇವರ ವಿರುದ್ಧ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ 2024 ಜುಲೈನಲ್ಲೇ ದೂರು ನೀಡಿದ್ದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಎನ್ನುವಂಥದ್ದೇ ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಅವೈಜ್ಞಾನಿಕವಾದಂತಹ ಕಸ ಸಂಸ್ಕರಣಾ ಘಟಕದಿಂದ ಕೋಟ್ಯಾಂತರ ರುಗಳ ಭ್ರಷ್ಟಾಚಾರ, ಹಾಗೆಯೇ ಅಪಾರ್ಟ್ಮೆಂಟ್ಗಳ ಕಲುಷಿತ ನೀರು ನೇರವಾಗಿ ಕೆರೆಗಳಿಗೆ ಸೇರ್ತಾ ಇರುವಂತದ್ದು, ಹಾಗೂ ಈ ಒಂದು
ಪಂಚಾಯಿತಿಯಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂತಹವರು ಕೇವಲ ಇಲ್ಲಿ ಹೆಸರಿಗಷ್ಟೇ ಅಧ್ಯಕ್ಷರು. ಇಡೀ ಪಂಚಾಯಿತಿಯನ್ನ ನುಂಗಿ ನೀರು ಕುಣಿತಾ ಇರ್ತಕ್ಕಂಥವ್ರು ಅವರ ಪತಿ ಆಗಿರುವಂತ ರವಿಕುಮಾರ್ ಅಂತೇಳಿ ತಿಳಿದು ಬಂದಿದೆ. ಕೇವಲ 5 ಜನ ಸದಸ್ಯರನ್ನ ಇಟ್ಕೊಂಡು ಸರ್ಕಾರಿ ಭೂಮಿಗಳನ್ನ ಗುಳುಂ ಮಾಡುವಂತದ್ದು. ಇವರೇ PDO ಸಹಿ ಮಾಡ್ತಾರೆ ಅಂತಂದ್ರೆ ಇವು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರವನ್ನ ಎಸಗ್ತಿದ್ದಾರೆ ಎನ್ನುವಂಥದ್ದನ್ನ ನಾವು ಅಂದಾಜಿಸಬಹುದು. ಮತ್ತು ಇನ್ನು ಯಾವ ರೀತಿಯಾದಂತಹ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಧ್ಯಕ್ಷರಿಯಾದಂತಹ ಪವಿತ್ರರವರ ಪತಿ ರವಿಕುಮಾರ್ ಅವರ ಭಾವಚಿತ್ರವನ್ನ ಒಮ್ಮೆ ಗಮನಿಸಿ. ಈತ ಈ ಹಿಂದೆಯೂ ಕೂಡ ಅನೇಕ ರೀತಿಯಾದಂತಹ ಭ್ರಷ್ಟಾಚಾರಗಳಲ್ಲಿ ತೊಡಗಿದ್ದಾರೆ. ಈಗಲೂ ಕೂಡ ಅದೇ ಭ್ರಷ್ಟಾಚಾರವನ್ನ ಮುಂದುವರಿಸಿದ್ದಾರೆ ಎನ್ನುವಂತ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ PDO ದೂರು ನೀಡಿದ್ದರೂ ಕೂಡ ಪೊಲೀಸ್ನವರು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೆ ಇರುವಂತದ್ದು ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುತ್ತದೆ. ಅವರು ಕೂಡ ಈ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯು ಕೂಡ ಲತಾ ಕುಮಾರಿರವರು ಈ ಒಂದು ಜಿಲ್ಲಾ ಪಂಚಾಯತಿಯ CO ಆಗಿದ್ದಾರೆ. ಅವರು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು ಕುತೂಹಲವನ್ನ ಕೆರಳಿಸಿದೆ. ಈ ಎಡಿಫೈಡ್ ಶಾಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಲಿದ್ದೇವೆ. ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದ ಇತರರು ಕೂಡ ತಮ್ಮ ಅನಿಸಿಕೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡರು. ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಹಮ್ಮಿಕೊಂಡಿದ್ವಿ. ಈ ಗ್ರಾಮ ಸಭೆಯಲ್ಲಿ ಸರ್ಕಾರದಿಂದ ಬರುವಂಥ ಯೋಜನೆಗಳು ಮತ್ತು ಸೌಲಭ್ಯಗಳೆಲ್ಲನೂ ಸಹ ನಾವು ಸಾರ್ವಜನಿಕರಿಗೆ ತಿಳಿಸಿದ್ವಿ. ಸಾರ್ವಜನಿಕರು ಸಹ ತಮಗೆ ಅಗತ್ಯವಾದಂಥ ಸೌಲಭ್ಯಗಳ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಇದ್ರ ಜೊತೆಗೆ SSLCಯಲ್ಲಿ ಉತ್ತಮವಾದಂಥ ಮಾರ್ಕ್ಸ್ ತೆಗೆದಂಥ ವಿದ್ಯಾರ್ಥಿಗಳು ಸಹ ನಾವು ಒಂದೊಂದು ಪ್ರೋತ್ಸಾಹನ ಸಹ ನೀಡಿದ್ದೀವಿ. ಜೊತೆಗೆ ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಮತ್ತು ಕಸದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿರೋದ್ರ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ತಂದಿದ್ದಾರೆ. ಅದನ್ನೆಲ್ಲ ನಾವು PDO ನಾವು ನಮ್ಮ ಗೌರವಾನ್ವಿತ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಸೇರಿಸಿ ತುರ್ತಾಗಿ ನಾವು ಬಗೆಹರಿಸ್ತೀವಿ. ಸದಸ್ಯ ಇಲ್ಲಿ ವೇದಿಕೆಗೆ ಬಂದಿಲ್ಲ, ಕೆಲವೊಂದು ಅವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮಗಾರಿಗಳ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ರು, ಇನ್ನೂ ಸಹ ಅವರು ನಮಗೆ ಮಾಡಿಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವರು ಮೌನವಾಗಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರ ಬೇಡಿಕೆಗಳೇನಿದೆ ಅದನ್ನು ನಾವು ಮುಂದಿನ ಸಭೆಗಳಲ್ಲಿ ತೀರ್ಮಾನ ಮಾಡಿ ಅವ್ರ ಬೇಡಿಕೆಗಳನ್ನು ಸಹ ನಾವು ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸ್ಕೊಡ್ತೀವಿ. ಆ ಥರ ಯಾವುದೇ ಮಾಹಿತಿ ಅಥವಾ ದಾಖಲಾತಿ ನಮ್ಮ ಹತ್ರ ಇಲ್ಲ. ಒಂದು ಎಡಿಫೈ ಸ್ಕೂಲ್ಗೆ ಒಂದು ಯಾರೋ ಅಲ್ಲ ಎಡಿಫೈ ಸ್ಕೂಲ್ಗೆ ಕಾನೂನು ಬಾಹಿರವಾಗಿ ಒಂದು ಲೈಸೆನ್ಸು ಮತ್ತು ಪ್ಲಾನ್ ಅಪ್ರೂವಲ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದ ಕೂಡಲೇ ನಾವು ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದೀವಿ. ತನಿಖೆ ನಡೀತೈತೆ. ತನಿಖೆಯಿಂದ ಮಾಹಿತಿ ಬಂದ ನಂತರ ನಮಗೇನೋ ಗೊತ್ತಾದ್ರೆ ತಿಳಿಸ್ತೀವಿ. ನಾವು ಕಸದ ಘಟಕ ನಮ್ಮದು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಕಸ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾಯಿಲ್ಲ ಅಂತ ಇದನ್ನು ಸಾರ್ವಜನಿಕರು ತಿಳಿಸಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ SH ಸ್ತ್ರೀಶಕ್ತಿ ಸಂಘಗಳಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿ ವ್ಯವಸ್ಥಿತವಾಗಿ ನಾವು ಆ ಒಂದು ಸಮಸ್ಯೆನ ಬಗೆಹರಿಸ್ತೀವಿ. ನಮಗೆ ತುಂಬ ಅನಾನುಕೂಲಗಳಾಗಿದೆ. ಸುಮಾರು 6 ತಿಂಗಳಿಂದ ಮೀಟಿಂಗ್ಲೇ ನಡೆದಿಲ್ಲ, ಒಂದು ವಾರ್ಡ್ ಸಭೆನೂ ನ್ಯಾಯವಾಗಿ ನಡೆದಿಲ್ಲ. ನಮ್ಮ ಸದಸ್ಯರನ್ನ ಒಂದು ಅನುಮತಿ ತಗೊಂಡಿರ ಏನೇ ಒಂದು ನಿರ್ಧಾರಗಳು ತಗೊಂಡಿಲ್ಲ. ಅವರೇ ಏಕಾಏಕಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಪವಿತ್ರ ರವಿಕುಮಾರ್ ಅಂತ. ಆದರೆ ಅಧ್ಯಕ್ಷರು ಮಿಸ್ಸಸ್ಸು ಮನೇಲಿರ್ತಾರೆ, ಆದರೆ ಅವರು ಗಂಡ ರವಿಕುಮಾರ್ ಆದಂಥವರು ಏಕನಿರ್ಣಯಗಳು ತಗೊಂಡು ಎಲ್ಲಂದರೆ ಅಲ್ಲಿ ತುಂಬ ಕೆಲಸಗಳು ಅವ್ರಿಗೆ ಆಗೋಂಥ ಶೈಲಿನಲ್ಲಿ ಮಾಡ್ಕೊಂಡು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಕೇಳಿದ್ದು ಕಾನೂನು ರೀತಿಯಲ್ಲೇ ಕೇಳಿದ್ರು ಕೂಡ ನಮಗೆ ಒಂದು ಗಣನೆ ತಗೊಂಡಿರ, ನಮ್ಮ ಕುಂದುಕೊರತೆಗಳು ಆಲಿಸ್ದಿರ ಇರೋದಕ್ಕೆ ನಾವು ಇವತ್ತು ಒಂದು ಸ್ಟೇಜು ಹತ್ತಿದಿರೋದು ಕಾರಣ. ಅಧಿಕಾರಿಗಳು ವೈಫಲ್ಯವಾಗಿದ್ದಾರೆ. ನಮ್ಮ PDO ಸಾಯರು ಕೇಳಿದ್ರೆ ಮಾಡೋಣ ಅಂದ್ಬಿಟ್ಟು ನಮ್ಮ ಕಾಲ ಕಳ್ಕೊಂಡೇ ಬಂದಿದ್ದಾರೆ. ಸುಮಾರು ಒಂದು 6 ತಿಂಗಳಿಂದ ಡಿಸೆಂಬರ್ನಲ್ಲಿ ನಡೆದಿರೋದು ಮೀಟಿಂಗು ಇವತ್ತು 6ನೇ ತಿಂಗಳು, ಅಂದರೆ 7 ತಿಂಗಳಾಯಿತು. ಏನೋ ಮೀಟಿಂಗ್ ನಡೆದಿರಾ, ಗ್ರಾಮಾಭಿವೃದ್ಧಿ ಆಗದಿರಾ, ಏನೇ ಆಗದಿರಾ ನಮಗೆ ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ದರೆ 5 ತಿಂಗಳಾಗಿದೆ ಸರ್. ಊರಲ್ಲಿ ಕಾಯಿಸೊಣ್ಣನಲ್ಲಿ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಬೋರ್ ಹಾಕ್ಸ್ಬಿಟ್ಟು ಅದ್ರಿಗೆ ತುಂಬ ಆಗಲ್ಲ. ನಾವು ಬೇಲಾಡಿ ಜನಗಳು ಬಂದು ನಮ್ಮನ್ನು ಕೇಳಿದಾಗ, ಮನವಿ ಕೊಟ್ಟಾಗ ನಾವೇನೊಂದು ಅವ್ರ ಹತ್ರ ಪ್ರತಿ ಉತ್ತರ ಸಿಗದೇ ಇರೋ ಕಾರಣ ನಾವು ಇವತ್ತು ಅಧಿಕಾರಿಗಳ ಹತ್ರ ಕೇಳುವಾಗ ನಮ್ಗೆ ಏನೊಂದೂ ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಸಿಗದೇ ಇರೋ ಕಾರಣ ನೊಂದಿರೋದ್ರ ಕಾರಣ ನಾವು ಸ್ಟೇಜ್ ಎಕ್ಕಕ್ಕಾಗಿಲ್ಲ. ಇವತ್ತು ಗ್ರಾಮ ಸಭೆ ದಿನ 10 ಜನ ಸದಸ್ಯರು ನೋವು ತಿಂದು ಆಚೆ ನಿಂತಿದ್ದೀರಿ. ನಮ್ಮನ್ನು ಏನು ನಿಮ್ಮ ಕುಂದುಕೊರತೆಗಳಂತ ಆಲಿಸ್ದಿರಾ. ಕಸ ಮೊದಲನೇದಾಗಿ ಲ್ಯಾಂಡ್ ಎಂಕ್ರೋಚ್ಮೆಂಟ್ ಅದು ಒಂದು ಎಂಕ್ರೋಚ್ಮೆಂಟ್ ಆಗಿತ್ತು. ಆ ಎಂಕ್ರೋಚ್ಮೆಂಟ್ ವಿಚಾರವಾಗಿ ಎಲ್ಲ ಗ್ರಾಮಸ್ಥರನ್ನು PDO ಮತ್ತು EO ಅವರಿಗೆ ಮನವಿ ಸಲ್ಲಿಸಿದ್ರು. ಸುಮಾರು 3,000 ಚದರಡಿ ಅದನ್ನು ಎಂಕ್ರೋಚ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್. ಅಲ್ಲಿ ಹುಣಸೆ ಮರ ಇತ್ತು. ಸುಮಾರು ಹರಾಜು ಹುಣಸೆ ಮರ ಪಂಚಾಯತಿ ಸುಮಾರು 30ರಿಂದ 40 ವರ್ಷಗಳಿಂದ ಹರಾಜು ಆಗ್ತಾಯಿತ್ತು. ಅದನ್ನು ಎಂಕ್ರೋಚ್ ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ರವಿಕುಮಾರ್ ಮತ್ತು ಅವರ ತಂದೆಯವರ ಹೆಸರಿಗೆ GPA ಮಾಡ್ಕೊಂಡು ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡು ಅವರು ಒತ್ತುವರಿ ಮಾಡ್ಕೊಂಡು ಈ ವಿಚಾರವಾಗಿ ಗ್ರಾಮಸ್ಥರು ಮತ್ತು ಎಲ್ಲರೂ ಮನವಿ ಸಲ್ಲಿಸಿದ್ರು. ಇದುವರೆಗೂ ಅದರ ಬಗ್ಗೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ. ಎರಡನೇದಾಗಿ
ಅಧ್ಯಕ್ಷ ಪವಿತ್ರ ರವಿಕುಮಾರ್ ಅವರ ಗಂಡನೂ ಅಲ್ಲಿ ಎಂಕ್ರೋಚ್ ಮಾಡ್ಕೊಂಡಿರೋದು. ಎರಡನೇದಾಗಿ ಕಸ ವಿಲೇವಾರಿದು ಒಬ್ಬ ಕಸ ವಿಲೇವಾರಿ ಸ್ವಸಹಾಯಕ ಸಂಘಕ್ಕೆ ಅವರ ಅಭಿವೃದ್ಧಿಗಾಗಿ ಅದನ್ನು MOU ಮಾಡಿಕೊಟ್ಟಿರ್ತಾರೆ. 10ನೇ ತಿಂಗಳು 2023 ಅವರಿಗೆ 6 ತಿಂಗಳ ಕಾಲ ಅದನ್ನು ಶಕ್ತಿ ತುಂಬಲು 1,50,000 ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ. ಆದರೆ ಇಲ್ಲಿಯ ತನಕ 1,50,000 ಬಿಲ್ ಹೋಗ್ತಾ ಇದೆ. ಆ ಸ್ವಸಹಾಯಕ ಸಂಘದವರು ಇವತ್ತು ಯಾರೂ ಇಲ್ಲ ಅಲ್ಲಿ. ಇವತ್ತು ಅಕ್ರಮ ಬಾಂಗ್ಲಾದೇಶಿ ವಾಸಿಗಳು ಯಾರೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಸ ವಿಲೇವಾರಿ ಘಟಕನೂ ಇವತ್ತು ಅವ್ಯವಸ್ಥೆ ಆಗ್ತಾ ಇದೆ. ಆ ಕಸ ಘಟಕ ಇವತ್ತು ಅಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಅಲ್ಲಿ ಮೂಗು ಮುಚ್ಕೊಂಡು ಹೊಡ್ತಾ ಮಿನಿ ಮಂಡೂರ್ ಆಗ್ತಾ ಇದೆ. ಮೂರನೇದು ಬೇರೆ ವಿಚಾರವಾಗಿ ಏಟ್ರಿಯಾ ಮತ್ತು G4GWಗೆ 2 ವರ್ಷ ಕಾಲ ಅದಕ್ಕೆ MOU ಕೊಟ್ಟಿರ್ತಾರೆ. ನಾನು ಈ ಕೆರೆಯನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ MOU 2 ವರ್ಷದ ಕಾಲ ಈ 12/12/2025 ತನಕ MOU ಇದೆ. ಆದರೆ ಪಂಚಾಯಿತಿಯಲ್ಲಿ ಸುಮಾರು 40 ಲಕ್ಷ ಬಿಲ್ಲುಗಳನ್ನು 40ರಿಂದ 50 ಲಕ್ಷ ಬಿಲ್ಲುಗಳನ್ನು ಮಂಜೂರಿ ಆಗಿರುತ್ತೆ. ಅದರಲ್ಲಿ ಬಿಲ್ಲು ಮಾಡ್ಕೊಂಡಿರ್ತಾರೆ. ಅದನ್ನು MOU ಕೊಟ್ಟಾದ್ಮೇಲೆ ಏನಕ್ಕೆ ವರ್ಗ 1ರಲ್ಲಿ ಬಿಲ್ ಮಾಡಿದ್ರೂ ಗೊತ್ತಿಲ್ಲ. ಅದನ್ನು ಕೇಳೋಕ್ಕೆ ಯಾರು ಪ್ರಶ್ನೆ ಮಾಡಿದ್ರೆ ಯಾರೂ ಅದ್ರ ಬಗ್ಗೆ ಸ್ಪಂದನೆಯೂ ಇಲ್ಲ. ಮೂರನೇದಾಗಿ ಈ 2024-25 ಸಾಲಿನ ಕ್ರಿಯಾ ಯೋಜನೆ ಅದು ಈ 29/10/2024ರಲ್ಲಿ ಅದು ಕ್ರಿಯಾ ಯೋಜನೆ ಮುಗಿದೋಗಿರುತ್ತೆ. ಆದರೆ ಸುಮಾರು 2,30,00,000 ಅದರಲ್ಲಿ ಕೆರೆಯದೇ ಸುಮಾರು 60 ಲಕ್ಷ ಅಮೌಂಟ್ ಕ್ರಿಯಾ ಯೋಜನೆ ತುರ್ತು ವಿಶೇಷ ಸಭೆ ಅಂತ 2,30,00,000 ಅಮೌಂಟನ್ನ ವಿಶೇಷ ಸಭೆಯಲ್ಲಿ ಅದನ್ನು ಹಾಕ್ಕೊಂಡಿರ್ತಾರೆ. ಸಾಮಾನ್ಯ ಸಭೆನೂ ಕರೆದಿರಲ್ಲ. ಸಾಮಾನ್ಯ ನಡುವಳಿ ಬುಕ್ಕಲ್ಲಿ ಸುಮಾರು 2,30,00,000 ಬಿಲ್ಲನ್ನು ನಾವು ಅದನ್ನು PDOನ ಪ್ರಶ್ನೆ ಮಾಡಿದ್ರೆ ಹಣ ಬರದೆ ಸುಮ್ಮನೆ ಬರದೆ ಏನಕ್ಕೆ ಬರದೆ ನಡುವಳಿ ಬುಕ್ ಆಗಿದ್ರೆ ಸುಮ್ಮನೆ ಬರೆಯೋದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ. ನಾಲ್ಕನೇದು ಏನಂದರೆ ಈ ಖಾಸಗಿ ಶಾಲೆ ಎಡಿಫಿ ಖಾಸಗಿ ಶಾಲೆ ಇದರಲ್ಲಿ ಏನಾಗಿತ್ತು, ಸಾಮಾನ್ಯ ಸಭೆಯಲ್ಲಿ ಅದನ್ನು ಕನ್ವರ್ಷನ್ ಮಾಡ್ತಾರೆ. DC ಕನ್ವರ್ಷನ್ ಸ್ಕೂಲ್ಗೆ ಅಂತ ಕನ್ವರ್ಷನ್ ಮಾಡಿ ಈಸೊತ್ತು ಮಾಡಿ ಕೊಡ್ತಾರೆ. ಆಗ ಒಂದು ಲೇಸೆನ್ಸ್ ಒಂದು ಕೊಟ್ಟೆ. ನಾವು ಇವ್ರ ಸದಸ್ಯರುಗಳೆಲ್ಲ ಕಟ್ಟಡ ನಿರ್ಮಾಣ ಮಾಡುವಾಗ ಲೇಸೆನ್ಸ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಆ ಲೇಸೆನ್ಸನ್ನು ಬೋಗಸ್ ಲೇಸೆನ್ಸನ್ನು ನಮಗೆ ತೋರಿಸಿರ್ತಾರೆ. ಮತ್ತು ಪ್ಲ್ಯಾನ್ ಅಪ್ರೂವಲನ್ನು PDO ಸೈನನ್ನು ಹಾಕಿ ಸೀಲ್ ಹಾಕಿರೋದು ಅದನ್ನು ನಮಗೆ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಾವು ತೆರಿಗೆ ಎಷ್ಟು ಬಂದಿದೆ ಸಂಗ್ರಹ ಆಗಿದೆ ಅನ್ನೋದನ್ನ ವಿಚಾರವಾಗಿ ಸದಸ್ಯರುಗಳೆಲ್ಲರೂ ಇಲ್ಲಿರೋ ಸದಸ್ಯರುಗಳು ಅದನ್ನು ಯಾಗ ಪ್ರಶ್ನೆ ಮಾಡಿದಾಗ ಆಗ ಗೊತ್ತಾಗುತ್ತೆ ಆ ಲೈಸೆನ್ಸು ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಿರೋ ಪ್ಲ್ಯಾನ್ ಅಪ್ರೂವಲ್ಲು ಅದು ಬೋಗಸ್. ಅದನ್ನು ಸುಮಾರು 20 ಲಕ್ಷ ಲಂಚ ಪಡೆದು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಪಂಚಾಯಿತಿಗೆ ಬರಬೇಕಾಗಿರೋ 30ರಿಂದ 40 ಲಕ್ಷ ತೆರಿಗೆಯನ್ನು ಇವರು ವಂಚಿಸಿರ್ತಾರೆ. ಆದರೆ ಅದರ ಬಗ್ಗೆ ಎಲ್ಲರೂ ನಾವು ಅದರ ಬಗ್ಗೆ ಸದಸ್ಯರುಗಳೆಲ್ಲರೂ ಅದನ್ನು ಪ್ರಶ್ನೆ ಮಾಡಿದಾಗ ಇವರೇನು ಮಾಡ್ತಾರೆ, ಪಂಚಾಯಿತಿ ಅಧಿಕಾರಿಗಳು ದಿಢೀರೋಗಿ FIR ಮಾಡ್ತಾರೆ. ಈಗ 8 ತಿಂಗಳಾಯಿತು ಶಾಲೆ ನಡೀತಾ ಇದೆ. ಆದರೆ ಪಂಚಾಯಿತಿಯ ಕಡೆಯಿಂದ ಸದಸ್ಯರುಗಳು ಯಾರು ಕೇಳಿದ್ರೆ ಏನಾಗಿದೆ ಇದರ ಬಗ್ಗೆ ವಿಚಾರ ಏನಂದರೆ ಅದು ಎನ್ಕ್ವೈರಿ ನಮಗೆ ಗೊತ್ತಿಲ್ಲ, FSL ಇದೆ ಅಂತ 8 ತಿಂಗಳಿಂದ ಶಾಲೆ ಮಾಡ್ತಾ ಇದೆ. ಸರ್ಕಾರಿಗೆ ಬರಬೇಕಾಗಿರೋ ತೆರಿಗೆ ವಂಚನೆ ಆಗಿದೆ. ಈ ಎಲ್ಲ ಹಗರಣಗಳು ಮತ್ತು ಈ ನಮ್ಮ ರೈತಾಪಿ ಜನ ಇಲ್ಲಿ ಯಾರೋ ಬೀದಿ ಬದಿ ವ್ಯಾಪಾರಿಗಳು ಸುಮಾರು ಒಂದು 40-50 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ರು. ಆದರೆ ಇವರು ನಿಮಗೆ ಅಲ್ಲೂ ಸೂರು ಕಡಿಸ್ತೀನಿ, ಬೀದಿ ಬದಿ ಸಂತೆ ಮಾಡ್ತೀನಿ ಅಂತೇಳಿ ಅವ್ರನ್ನ ಗೂಳೆ ಎಬ್ಬರಿಸೋದು ಮತ್ತು ಅವ್ರಿಗೆ ಕಿರುಕುಳ ಕೊಡೋದು. ಅಲ್ಲಿ ಯಾವುದೋ ಗೇಟ್ಗಳಲ್ಲಿ ನಮ್ಮೂರ ಕಲ್ಮಂಗ್ಲ ಗೇಟಲ್ಲಿ ಸುಮಾರು ಅಂಗಡಿಗಳ ಹತ್ರ ಮಾಮೂಲಿ ವಸೂಲಿ ಮಾಡೋದಂತೆ. ಇದನ್ನು ಪಂಚಾಯಿತಿ ಎಲ್ಲ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಾವು ಈವರೆಗೂ ಮನವಿ ಕೊಟ್ಟಿದ್ದಾರೆ. ಈ ಹಗರಣಗಳು ಸುಮಾರು 1 ಕೋಟಿ ಹಗರಣಗಳ ಬಗ್ಗೆ ಅದನ್ನು ತನಿಖೆ ಮಾಡೋಕ್ಕೆ ಅದ್ರ ಬಗ್ಗೆ ತನಿಖೆ ಆಗಿದ ತಕ್ಷಣ ನಾವು ಊರಲ್ಲಿ ವಾಕ್ ಮಾಡಕ್ಕೆ ಅಂದ್ಬಿಟ್ಟು ಶಾಸಕರು ನಮಗೆ ಒಂದು 37 ಎಕರೆ ಜಾಗದಲ್ಲಿ ನಮಗೊಂದು ಪಾರ್ಕ್ ಮಾಡಿದ್ದಾರೆ. ನಾವೊಂದು ಖುಷಿ ಪಟ್ವಿ, ಏನೋ ಒಂದು ಪರಿಸರ ಚೆನ್ನಾಗಿದೆ ಅಂತ. ಅದೇ ನಾವೆಲ್ಲ ಜನ ಅಲ್ಲಿ ಪರಿಸರ ಚೆನ್ನಾಗಿದೆ ಅಂತ ಓದ್ತಾ ಇದ್ರೆ ಅಲ್ಲಿ ಒಂದು ಕುಂಟೆ ಮಾಡಿ ಅದಕ್ಕೆ ರೆಡ್ ಲೈನರು ನೀರು ಕರೆಕ್ಟಾಗಿ ಅಲ್ಲಿಗೆ ಪೈಪ್ಲೈನ್ ಹಾಕಿ ನಾವು ಬೆಳಗ್ಗೆ ಹೋದರೆ ಸ್ಮೆಲ್ಲು ಇಡೀ ಪಾರ್ಕೆಲ್ಲ ಸ್ಮೆಲ್ ಹೊಡಿತದೆ. ಬೇರೆಯವರೆಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ. ಯಾಕಂದರೆ ಎಲ್ಲ ಉತ್ತರ ಭಾರತದವರು ಬೇರೆಯವರೆಲ್ಲ ಬರ್ತಾರೆ, ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ಕನ್ಮಂಗಲದವರು ಗ್ರಾಮಸ್ಥರು ಒಂದು 6-7 ಒಂದು 20 ಜನ ಹೋಗ್ಬೋದು. ನಾವು ಏನಿದು ಸ್ಮೆಲ್ಲು ಅಂತ ಕೇಳಿದ್ರೆ ಯಾರು ಮಾಡೋದು ಅಂತ ಕೇಳಿದ್ರೆ ಈ ಲಿಂಗರಾಜರ್ಸು ನಮ್ಮ ಊರಿಗೆ ಬಂದ ಮೇಲೆ
ತುಂಬ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ. ಏನು ಗೊತ್ತಾ, ನಮ್ಮ ಊರವ್ರನ್ನ ಕೈಯಲ್ಲಿ ಹಾಕ್ಕೊಂಡು ನಮ್ಮ ಇಲ್ದಿದ್ದೆಲ್ಲ ಅವ್ರ ತಲೆಗೆ ತುಂಬಿ ಊರಲ್ಲಿ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದ ಜನದ ಬಗ್ಗೆ ಏನು ಚಿಂತನೆ ಇಲ್ಲ. ಅವರು ಆತನ ಕಮರ್ಷಿಯಲಾಗಿ ಯೋಚನೆ ಮಾಡೋದು. ಅಂದರೆ ನಮ್ಮ ವಿಲೇಜ್ನ ಇವತ್ತು ಸ್ಲಮ್ ಮಾಡಿ ಇವತ್ತು ಕಮರ್ಷಿಯಲಾಗಿ ಯೋಚನೆ ಮಾಡಿ ವಿಲೇಜ್ ಜನನ ಯಾವುದು ಗಮನಕ್ಕೆ ತಗೊಳಲ್ಲ. ಆತನು ವಿಲೇಜ್ ಜನಗಳ ಜೊತೆ ಸಂಪರ್ಕನೇ ಇಲ್ಲ. ನಂಬರ್ಗಳ ಜೊತೆ ಸಂಪರ್ಕ ತಗೊಂಡು ಪಂಚಾಯತಿಯಲ್ಲಿ ಬೇಕಾದರೆ ಅವನು ಇಷ್ಟ ಪ್ರಕಾರ ಯಾವ ಕೆಲಸಗಳು ಬೇಕೋ ಮಾಡ್ಕೊಂಡು ಹೋಗ್ತಾನೆ. ಸ್ನೇಹಲತಾ ಅಂತ ಅವ್ರ ಜೊತೆಲಿ ಇನ್ನೊಬ್ರು ಇದ್ದಾರೆ, ಅವರು ಕಮರ್ಷಿಯಲ್ಲು. ಹಳ್ಳಿ ಜನಗಳ ಹೆಣ್ಮಕ್ಳ ಜೊತೆ ಸಂಪರ್ಕನೇ ಇಲ್ಲ. ಈಗ ನೋಡ್ರಿ, ಹೆಣ್ಮಕ್ಳಿಗಾಗಿ ಶ್ರೀಶಕ್ತಿ ಸಂಘಕ್ಕಾಗಿ ಒಂದು ಘಟಕ ಮಾಡಿದ್ದಾರೆ, ಏನೋ ಕಸಗದ ಘಟಕ. ಆ ಹೆಣ್ಮಕ್ಳನ್ನೆಲ್ಲ ತೆಗೆದಾಕ್ಬಿಟ್ಟು ಇವತ್ತು ಯಾವುದೋ NGOಗಳ ಜೊತೆ ಇಟ್ಕೊಂಡು ಆ ಹೆಣ್ಮಕ್ಳ ಏನಮ್ಮ ನಿಮ್ಮ ಕಷ್ಟ ಅಂತ ಕೇಳೋರಿಲ್ಲ. ಪಾಪ ಹೆಣ್ಮಕ್ಳು ಶ್ರೀಶಕ್ತಿ ಸಂಘದವರು ಅವರೆಲ್ಲ ಒಗ್ಗಟ್ಟಾಗಿ ಇವತ್ತು ಶಾಸಕರು ಗೆಲ್ಲಬೇಕಾದ್ರೆ ಹೆಣ್ಮಕ್ಳ ಕಾರಣ, ಹೆಣ್ಮಕ್ಳು ಓಟ್ ಹಾಕಿರೋದ್ರಿಂದ ಗೆದ್ದಿರೋದು ಅವರು. ಆ ಹೆಣ್ಮಕ್ಳ ಕಷ್ಟ ಕೇಳೋರಿಲ್ಲ. ಪಾಪ ಅವರು ಏನಮ್ಮ ಹಿಂಗಾಯ್ತು ಅಂತ ಕೇಳಿದ್ರೆ ಕಣ್ಣೀರಾಗ್ತಾರೆ. ಪಾಪ ಅವ್ರನ್ನ ಹೇಳೋರು ಕೇಳೋರಿಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ. ಈ ಲಿಂಗರಾಜರ್ಸು ಇಡೀ ನಮ್ಮ ಊರಿಗೆ ರಾಜಕೀಯಕ್ಕೆ ಬಂದ ಮೇಲೆ ನಮ್ಮೂರು ಹದ್ದುಗೆಟ್ಟು ಓಡಿಗಿದೆ. ಆದ್ರೂ ಅವ್ರ ಮಾತು ಕೇಳ್ಕೊಂಡು ಈ ರವಿಕುಮಾರ್ ಇದನ್ನಲ್ಲ, ನಮ್ಮ ಅಧ್ಯಕ್ಷರ ಗಂಡ ರವಿಕುಮಾರು ಅವ್ರ ಜೊತೆ ಇಬ್ಬರು ಮಿಂಗಲ್ಲಾಗಿ ಇಡೀ ಊರನ್ನ ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಕೆರೆಗೆ ಅಪಾರ್ಟ್ಮೆಂಟ್ ನೀರುಗಳೆಲ್ಲ ಏಕಾಏಕಿ ಕಲೆಕ್ಷನ್ STP ಮಾಡಿ ಅವ್ರ ನೀರು ಅವರೇ ಬಳಸಬೇಕು. ಆದರೆ ಏನಿಲ್ಲ, ಏಕಾಏಕಿ ಕೆರೆ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ನಾವೇನಾದ್ರು ಪ್ರಶ್ನೆ ಮಾಡೋಕ್ಕೋದ್ರೆ ಊರು ನೀರು ಬರ್ತದೆ ಅಂತ ಹೇಳ್ತಾರೆ. ಊರು ನೀರು ಬಂದರೆ ಫಿಲ್ಟರ್ ಮಾಡಿರಿ, ಅದಕ್ಕೊಂದು ಘಟಕ ಮಾಡಿರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದು ಯಾವುದೂ ಇಲ್ಲ. ಕೆರೆ ಏನೋ ಪಾರ್ಕ್ ಮಾಡ್ತೀರಿ, ನಾವು ಏನೇನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮಾಡಿ ದುಡ್ಡು ಹೊಡಿತಾರೆ, ಲೂಟು ಹೊಡಿತಾ ಇದ್ದಾರೆ. ಆ ನೀರು ನೀವು ಹೋಗಿ ಗಮನಿಸ್ರಿ, ಆ ನೀರು ಎಷ್ಟು ಸ್ಮೆಲ್ ಹೊಡಿತದೆ. ಆ ನೀರು ಬಂದಾಗ ನಿಂಕ ಊರಿಗೆ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ. ಒಟ್ಟಿನಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯತಿ ಕೆಲ ಗ್ರಾಮ ಪಂಚಾಯತಿ ಸದಸ್ಯರುಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಗುತ್ತಾ ಇದೆ. ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಯಜಮಾನರ ಅಣತಿಯಂತೆ ನಡೆದುಕೊಳ್ತಿದ್ದಾರೆ. ಅವರದ್ದೇ ದರ್ಬಾರ್ ಆಗಿದೆ. ಹಾಗೂ ಈ ಒಂದು ಪಂಚಾಯತಿಯು ಹಾಡುವಾಗಲೇ ಒಂದಷ್ಟು ಭ್ರಷ್ಟಾಚಾರ ಮತ್ತು ಒಂದಷ್ಟು ಅಧಿಕಾರದ ದುರುಪಯೋಗ ಆಗ್ತಿದೆ ಅನ್ನೋದನ್ನ ಬಹಿರಂಗವಾಗಿಯೇ ಇಲ್ಲಿ ಎಲ್ಲರೂ ಕೂಡ ಆ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.